ನಿಜವಾದ ದೈವ ಭಕ್ತ ಅಂತ ಅಂದರೆ ಯಾರು ಗುರುಗಳೇ? ನಾವೆಲ್ಲ ಅಂದ್ಕೊಂಡಿರ್ತೀವಿ ಸಾಮಾನ್ಯವಾಗಿ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡುವಂಥವರು ಅಥವಾ ವ್ರತಾಚರಣೆ ಆರಂಭ ಮಾಡುವಂಥವರು ಅಥವಾ ದಿನ ದೇವಸ್ಥಾನಕ್ಕೆ ಹೋಗುವಂಥವ್ರನ್ನ ನಾವು ನಿಜವಾದ ಭಕ್ತ ಅಂತ ಅಂದ್ಕೊಂಡಿರ್ತೀವಿ ಗುರುಗಳೇ. ಆದರೆ ಅದರ ಮೂಲ ರಹಸ್ಯ ಆದರೂ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ದೈವ ಭಕ್ತಿ ಪ್ರತಿಯೊಬ್ಬರಿಗೂ ತುಂಬ ಆಸೆ. ಜೊತೆಗೆ ಹೇಳ್ತಾರೆ ಕೂಡ, ಏನು, ನಾನು ದೇವರನ್ನ ನಂಬಿ ಬದುಕ್ತಾ ಇದ್ದೀನಿ, ಅದು ಬಿಟ್ಟು ಬೇರೆ ನನಗೆ ಗೊತ್ತಿಲ್ಲ, ಬೇರೆ ಯಾವುದೂ ನಾನು ನಂಬಲ್ಲ, ದೇವರು ಬಿಟ್ಟರೆ ಇಲ್ಲ. ಸೊ ನಿಜವಾದ ವಿಷಯನೇ. ಆದರೆ ಅವರಿಗೆ ಆ ಪ್ರಶ್ನೆನ ತಿರುಗಿಸಿ ಕೇಳಿದ್ರೆ, ದೇವರನ್ನ ನಂಬಿದ್ದೀನಿ ಅಂತ ಹೇಳ್ತೀಯಲ್ಲ, ನಂಬಿಕೆ ಅನ್ನೋದು ನಿನ್ನ ಭಾವನೆ, ಸರಿನೇ, ಭಾವನೆಯೇ ಭಗವಂತ, ಒಪ್ಕೊಳ್ಳೋಣ. ಆದರೆ ನಿನ್ನ ಪ್ರಶ್ನೆ ಇರಬಾರ್ದಲ್ಲಿ. ಏನಿರಬಾರ್ದು? ಪ್ರಶ್ನೆ ಇರಬಾರ್ದು. ನಾನೇನು, ಎಲ್ಲಿ, ಯಾವ ಥರ, ಹೇಗೆ, ಇದು ಬರಬಾರ್ದು. ಅಂದರೆ ಯಾವುದೋ ನಿರೀಕ್ಷೆ ಇಲ್ಲದೇನೆ ಇರಬೇಕು ಅಂತ. ಅಂದರೆ ಅವು ಬಯಕೆಗಳು, ಆ ಬಯಕೆಗಳನ್ನು ನೀನು ಇಟ್ಕೊಂಡಿರೋ ಹಾಗಿಲ್ಲ. ದೈವ ಭಕ್ತನಾಗಿದ್ದಾಗ ಬಯಕೆಗಳು ಬರಲ್ಲ ಅಲ್ಲಿ. ಯಾಕೆ ಅಂದರೆ ತನ್ನಷ್ಟಕ್ಕೆ ತಾನೇ ಒಂದು ರೆಕಾರ್ಡಿಂಗ್ ಮಾಡೋದು ಹಾಕ್ಬಿಟ್ರೆ ಅದು ಓಡ್ತಾ ಇರುತ್ತೆ, 1 by 1 ಹೋಗ್ತಾ ಇರುತ್ತೆ. ಅದು ರೆಕಾರ್ಡಿಂಗ್ ಇದ್ದರೆ. ರೆಕಾರ್ಡಿಂಗ್ ಇಲ್ಲ ಅಂದರೆ ಈಗ ನೆಕ್ಸ್ಟ್ ಏನು ಬರ್ಬೋದು, ಇದಾದ್ಮೇಲೆ ಇನ್ಯಾವ್ದು ನೋಡ್ಬೋದು ನಾನು, ಅದು ಹೇಗಿರಬಹುದು, ಈ ಕುತೂಹಲ ಇದೆಯಲ್ಲ, ಇದು ದೇವರಿಗೂ ನಮಗೂ ಇರುವಂಥ ಮಧ್ಯ ಅಂತರ. ನಮ್ಮ ಮತ್ತು ಭಗವಂತನ ಮಧ್ಯದಲ್ಲಿ ಅಂತರವನ್ನು ಕಾಯ್ಕೋಬಾರ್ದು ನಾವು. ನೀನು ಎಲ್ಲೋ, ನಾನಲ್ಲಿ, ಅಲ್ಲ? ಈ ರೀತಿಯಾದ ಒಂದು ಬದುಕು ನಮಗೆ ಬೇಕು ಅಂತ ಇಷ್ಟ. ಆದರೆ ಆ ಬದುಕನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸ್ಕೊಳ್ತಕ್ಕಂತಹ ವಿಧಾನವನ್ನು ತಿಳ್ಕೊಂಡಾಗ ಎಲ್ಲರೂ ಭಕ್ತರೇ. ಇದು ನಮಗೆ ತುಂಬ ದೂರವಾಗಿರ್ತಕ್ಕಂಥ ವಿಚಾರ. ಈ ದೂರ ಯಾಕಾಗಿದೆ ಅಂತಕ್ಕಂತಹ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಭಗವಂತ ಕೈ ಕೊಟ್ಟ, ಭಗವಂತ ಕಾಲ್ ಕೊಟ್ಟ ಅಂತ ಒಂದು ಹಾಡಿದ್ದಾರೆ. ನಾವು ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳೋದು ದೂರ ಆಗಿದೆ ಅಂತ ಅನ್ಕೋತೀನಿ ನಾನು. ಅದೇ ರೀತಿ ಭಗವಂತ ನಮಗೆ ತಲೆ ಅಂತ ಒಂದು ಕೊಟ್ಟಿದ್ದಾನೆ. ತಲೆಯ ಗುಣ ಯಾವುದು ಪ್ರಶ್ನೆ. ತಲೆಯ ಗುಣ ಯಾವುದು ಪ್ರಶ್ನೆ. ಯಾವುದಿರ್ಬೋದಮ್ಮ? ಭಗವಂತ ಕೊಟ್ಟಿರುವ ತಲೆ, ಆ ತಲೆಯಲ್ಲಿರುವ ಗುಣ ಯಾವುದು ಪ್ರಶ್ನೆ. ಉತ್ತರ ಯಾವುದು? ಉಷ್ಣಾಂಶನ ಗುರುಗಳೇ. ಅನ್ಕೊಳ್ಳೋಣ, ಏನೋ ಒಂದು ಅನ್ಕೊಳ್ಳೋಣ. ನಿಜವಾದ ಅರ್ಥ, ಭಗವಂತ ಕೊಟ್ಟಿರುವ ತಲೆಯ ಗುಣ ತಂಪಾದ ತಲೆ. ಎಲ್ಲಿದೆ? ಯಾರ ಹತ್ರ ಇದೆ ಇದು? ಎಲ್ರದ್ದು ಬಿಸಿ ಗುರುಗಳೇ, ನಾನು ಹೇಳ್ದಾಗೆ. ಅಂದರೆ ನಾವು ಭಗವಂತನ ಭಕ್ತರು ಅಂತ ಹೇಳುವ ಭಕ್ತಿ ಎಲ್ಲಿರಬೇಕು? ತಲೆಯಲ್ಲಿರಬೇಕು. ಅದು ಹೇಗಿರಬೇಕು? ತಣ್ಣನೇ ಆಗಿರಬೇಕು. ತಣ್ಣಗೆ ಯಾಕಿರಬೇಕು ಗುರುಗಳೇ? ಹೇಳ್ತೀನಿ. ಇದು ಭಗವಂತನಿಗೆ ಹತ್ತಿರವಾದಂತಹ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಭಗವಂತನ ಹತ್ರ ಇದ್ದೀವಿ ಅಂತ ತಿಳ್ಕೊಂಡ್ಬಿಡ್ಬೋದು. ಭಗವಂತ ಎಲ್ಲೋ ಇದ್ದಾನೆ ಅಲ್ಲ, ಭಗವಂತನಿಗೆ ಹತ್ರ ಆಗ್ಬಿಟ್ಟಿದ್ದೀವಿ ನಾವು. ಯಾಕೆ? ಅಲ್ಲಿ ಪ್ರಶ್ನೆ ಇಲ್ಲ. ತಲೆಯಲ್ಲಿ ಬಿಸಿ ಇದೆ, ತಲೆಯಲ್ಲಿ ನೋವಿದೆ, ಎಲ್ಲ ಬಳಸ್ತಿರ್ತಾನೆ. ಸುಮ್ಮನೆ ನಾನು ತಲೆ ತಿನ್ಬೇಡ. ನಂಬರ್ 1, ನನಗೆ ತಲೆನೋವು ಬರೆಸ್ಬೇಡ. ನಂಬರ್ 3, ನಿನಗೆ ತಲೆ ಕೆಟ್ಟಿದೆಯಾ? ಅಮ್ಮ, ಹಿಂಗೆ ವರ್ಣನೆ ಮಾಡು, ತಲೆ ಮೇಲೆ ಮಾತಾಡ್ತೀವಿ. ಆದರೆ ನಿಜವಾಗ್ಲೂ ತಲೆ ಇದ್ಯಾವುದು ಅಲ್ಲ. ತಲೆಗೆ ಶಾಂತಿ ಮಾತ್ರ ಮಂತ್ರ. ಅಂದರೆ ಅಲ್ಲಿಂದನೇ ಎಲ್ಲ ಆಲೋಚನೆಗಳು ಬರೋದು, ಹಾಗೆ ಮಾತಾಡೋದಾಗಿರೋದ್ರಿಂದ ಎಲ್ಲ ತಲೆಗೆ ಹೇಳೋದು ಸಹಜ ಅನ್ಸುತ್ತೆ ಗುರು. ಅದೇ ಥರ ಇನ್ನೊಂದು ಮುಂದೆ ತಪ್ಪು ಮಾಡ್ತೀವಿ. ಸೂರ್ಯ ಈಗ ಎಲ್ಲವನೇ? ಸೂರ್ಯ ಎಲ್ಲವನೇ ಅಲ್ಲ, ಭೂಮಿ ಎಲ್ಲಿದೆ ಅಂತ ಹೇಳ್ಕೋಬೇಕು ನಾವು. ಸೂರ್ಯ ಈಗ ಎಲ್ಲವನೇ ಅಂದರೆ ನಾವು ಆಡೋ ಮಾತಿಗೂ ನಾವು ನಡ್ಕೊಳ್ತಾ ಇರೋ ರೀತಿಗೂ ಸಂಬಂಧನೇ ಇಲ್ಲ. ಕಾರಣ ಇದು ಸರಿ ತಪ್ಪು ಅಂತ ವಿಮರ್ಶೆ ಮಾಡಿ ಹೇಳ್ಕೊಡೋರಿಲ್ಲ. ಮೊದಲನೇದಾಗಿ ನಾವು ಹೇಳೋ ಭಾಷೆ, ಮಾತಾಡೋ ಮಾತಿಗೂ ನಾವು ನಡ್ಕೊಳ್ತಾ ಇರೋ ರೀತಿಗೂ ಸಂಬಂಧ ಇದೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಹಾಗಂತ ಎಲ್ರಿಗೂ ಗೊತ್ತೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ವಿಚಾರ ಇಷ್ಟೇ, ತಲೆಯ ಗುಣ ಯಾವುದು? ತಂಪಾಗಿರಬೇಕು. ಇದಕ್ಕೆ ತುಂಬ ನಮ್ಮನ್ನು ಎಲ್ಲ ರೀತಿಯಲ್ಲಿ ಎಲ್ಲದಕ್ಕೂ ಕರ್ಕೊಂಡೋಗ್ತಕ್ಕಂಥದ್ದು, ಎಲ್ಲೆಲ್ಲಿಗೂ ಕರ್ಕೊಂಡೋಗ್ತಕ್ಕಂಥದ್ದು ಯಾವುದು?
ಕಾಲು. ಹ್ಮ್ ಕಾಲಿನ ಗುಣ ಯಾವುದು ಅಂತ ತಿಳ್ಕೋಬೇಕು. ಕಾಲಿನ ಗುಣ ಯಾವುದು? ಕ್ವಶನ್ ಯಾವುದಿರ್ಬೋದಮ್ಮ? ಅದು ತಂಪಾಗಿರೋದಾ ಉಷ್ಣತೆಯಿಂದಿರೋದಾ? ನೋಡಮ್ಮ, ಇಲ್ಲಿ ಬಂದೆ. ಈಗ ಕಾಲಿನ ಗುಣ ಉಷ್ಣಾಂಶ, ತಾಪಮಾನ. ನಮ್ಮ ದೇಹದಲ್ಲಿ ಇರುವಂಥ ತಾಪಮಾನವನ್ನು ತೋರಿಸ್ತಕ್ಕಂಥದ್ದೇ ಕಾಲು. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾರು ಅಕಸ್ಮಾತ್ ಇನ್ನೇನು ಪ್ರಾಣ ಹೋಗಿದೆ ಅಂತ ಅಂದರೆ ಕಾಲು ಉಜ್ತಾರೆ. ಹೌದು, ಬಿಸಿ ಆಗಲಿ ಅಂತ ಹೇಳಿ. ಬಿಸಿ ಆಗಲಿ ಅಂತ. ಹೌದು. ಈಗ ಕಾಲ್ಗೆ ಏನು ಬೇಕಾಗಿರೋದು? ಬಿಸಿ. ತಲೆಗೆ ಏನು ಬೇಕಾಗಿರೋದು? ತಂಪು. ಅಮ್ಮ, ಇವರೇ ನಿಜವಾದ ಭಕ್ತ. ಒಪ್ಕೋಬೋದಾ? ಅಂದ್ರೆ ಕಾಲನ್ನ ಬಿಸಿಯಾಗಿ ತಲೆಯನ್ನ ತಂಪಾಗಿ ಇಟ್ಟುಕೊಳ್ಳಬೇಕು. ತಲೆಯನ್ನ ತಂಪಾಗಿ ಇಟ್ಟುಕೊಳ್ಳಬೇಕು. ಇದು ಪದ್ಧತಿ, ಇದು ಸತ್ಯ, ಇದು ರಹಸ್ಯ. ತಂಪಾಗಿದ್ದಾಗ ನಿನಗೆ ಪ್ರಶ್ನೆನೇ ಬರಲ್ಲ, ಆನಂದವಾಗಿರ್ತಾನೆ. ನಿರೀಕ್ಷೆ ಇಲ್ಲ, ಬೈಕೆ ಇಲ್ಲ, ಕೋರಿಕೆ ಇಲ್ಲ. ಹೌದಾ? ಯಾಕೆ ಅಂದರೆ ಅವನಿಗೇನು ಬೇಡ. ನಿಂಗೆ ಏನು ಸಿಗ್ಬೇಕು ಸಿಗುತ್ತೆ. ಯಾಕೆ? ಅಲ್ಲಿ ಏನು ಬಂತು? ಸಹನೆ ಎಂಬ ಭಾವನೆ ಬಂತು. ಬರ್ತಾ ಇರ್ಬೋದು, ಬರ್ತಾ ಇಲ್ಲ ಅಲ್ಲ, ಬರ್ತಾ ಇರ್ಬೋದು. ನನಗೂ ಏನೋ ಭಗವಂತ ಒಂದು ಕರುಣಿಸ್ಬಹುದು. ಎಸ್, ವೆರಿ ಸಿಂಪಲ್. ಅಯ್ಯೋ ಬರುತ್ತೋ ಇಲ್ವೋ, ನನ್ನ ಬರ ಚೆನ್ನಾಗಾಯ್ತೋ ಇಲ್ವೋ, ನನ್ನ ವಿಧಿ ಕರ್ಮ ಏನಾಯ್ತೋ ಇಲ್ವೋ, ಇದು ಈ ತಲೆ ಬಿಸಿ ಆದಾಗ ಉತ್ಪತ್ತಿ ಆಗತ್ತೆ ಆತಂಕ.